ಈ ಪ್ರಿಂಟರ್ಸ್ ಗುಂಪು ಏನಿದೆ ಇದು ಯಾವ ಮನೆತನಕ್ಕೆ ಸೇರಿದೆ? ನಿಡ್ಕಲ್ಲಪ್ಪ ಅವರ ಮನೆತನಕ್ಕೆ ಸೇರಿದೆ ಸರ್. ಇದು ಸುದ್ದಿ ನಿಜವ ಅಥವಾ ಸುಳ್ಳ ಅನ್ನೋದನ್ನು ಪರಾಮರ್ಶಿಸಿ ನಾವು ಅದನ್ನು ಬರಿಬೇಕಾಗ್ತದೆ ಅಥವಾ ಯಾವುದೇ ಮೀಡಿಯಾದಲ್ಲೂ ಪ್ರಸಾರ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಪತ್ರಿಕೆ ಯಾವುದು ಅಂತ ತಾವು ಹೇಳಬೇಕು. ಮಂಗಳೂರು ಸಮಾಚಾರ. ಸುದ್ದಿಯನ್ನು ಏನಿರುತ್ತೋ ಅದನ್ನೇ ಕೊಡ್ತೀವಿ ಸರ್. ನಮ್ಮ ಕಲ್ಪನೆ ಅಂತೂ ಇರೋದಿಲ್ಲ. ಕ್ರೀಡೆಗಾಗಿಯೇ ಒಂದು ಪತ್ರಿಕೆ, ಒಂದು ವಾರಪತ್ರಿಕೆ ಇತ್ತು. ಮೊಟ್ಟ ಮೊದಲ ಪತ್ರಿಕೆ ರಾಜು ಪತ್ರಿಕೆ. TSR ಏನು ಹಾಗಂದರೆ? TS ರಾಮಚಂದ್ರ ರಾವ್ ಅಂತ ಅವ್ರ ಹೆಸರು. TS ರಾಮಚಂದ್ರ ರಾವ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ಒಂದು ವಿಶೇಷ ಕ್ವಿಜ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಎಲ್ಲಿ ನಡೆಸ್ತಾ ಇದ್ದೇವೆ ಅನ್ನೋ ಕುತೂಹಲ ನಿಮ್ಮನ್ನು ಕಾಡ್ತಾ ಇದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನ ಆವರಣದಲ್ಲಿ ಈ ಕಾರ್ಯಕ್ರಮದ ಮುದ್ರಣ ಕಾರ್ಯವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ TSR ವೇದಿಕೆ ಅನ್ನೋದು ಉಂಟು. ಆ ವೇದಿಕೆಯ ಮುಂಭಾಗದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಕರ್ನಾಟಕದ ಕನ್ನಡ ಪತ್ರಿಕೋದ್ಯಮದ ಬಗ್ಗೆ, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥ ಮಹಾನುಭಾವರ ಬಗ್ಗೆ, ನಾವು ಮಾಡಿರುವ ಸಾಧನೆಗಳ ಬಗ್ಗೆ, ನಮ್ಮ ಪತ್ರಿಕೆಗಳ ಬಗ್ಗೆ, ಪತ್ರಿಕೋದ್ಯಮದ ಸ್ಥಿತಿಗತಿಗಳ ಬಗ್ಗೆ, ಹಾಗೆಯೇ ಪತ್ರಕರ್ತರ ನೋವು ನಲಿವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಪರವಾಗಿ ನಮ್ಮ ಪತ್ರಕರ್ತ ಬಂಧುಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಮೊದಲ ಪ್ರಶ್ನೆ ಒಬ್ಬ ಹಿರಿಯ ಪತ್ರಕರ್ತರ ಬಗ್ಗೆ. ಇವರು ಮೂಲತಃ ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡ್ತಾ ಇವರೊಂದು ಅಂಕಣವನ್ನು ಬರೀತಾಯಿದ್ರು. ಇದು ಭಾರತದ ದರ್ಶನ ಅಂತ ಅಂಕಣದ ಹೆಸರು. ಇದು ಭಾರತದ ದರ್ಶನ ಅಂದರೆ ಒಂದು ವಾರದಲ್ಲಿ ಭಾರತದಲ್ಲಿ ನಡೆದಂಥ ಪ್ರಮುಖ ಘಟನೆಗಳ ವಿಶ್ಲೇಷಣೆ ಇರ್ತಾಯಿತ್ತು. ಇದು ಬಹಳ ಜನಪ್ರಿಯ ಅಂಕಣ ಆಗಿತ್ತು. ಮತ್ತು ಕನ್ನಡ ಅಂಕಣ ಅನ್ನೋ ವಿಷಯ ಬಂದಾಗ, ಕನ್ನಡದಲ್ಲಿ ಈ ಅಂಕಣಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಸಾಮಾನ್ಯವಾಗಿ ಈ ಅಂಕಣವನ್ನು ಯಾರೂ ಮರೆಯೋಲ್ಲ, ಇದನ್ನು ಹೇಳ್ತಾರೆ. ಈ ಅಂಕಣವನ್ನು ಬರೀತಾ ಇದ್ದವರು ಯಾರು ಅಂತ ತಿಳ್ಕೋಬೇಕಾಗಿದೆ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ? ನಾನು ಕೊಡ್ತೀನಿ ಸರ್. ಸರ್, ತಮ್ಮ ಹೆಸರು ಪರಿಚಯ ಮಾಡಿಕೊಂಡು ಆನಂತರ ಉತ್ತರವನ್ನು ಕೊಡಬಹುದು. ಸರ್, ನನ್ನ ಹೆಸರು N. ಶಿವಾನಂದ. ಕಳೆದ 25 ವರ್ಷಗಳಿಂದ ಸೂರ್ಯವಂಶ ಅನ್ನೋ ಪತ್ರಿಕೆ ನಡೆಸ್ತಾ ಇದ್ದೀನಿ. ಅದರ ಸಂಪಾದಕ. ಇದೀಗ ಮೊನ್ನೆ 22 ನಡೆದಂಥ ಚುನಾವಣೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ EC ಮೆಂಬರ್ ಆಗಿ ನಾನು ಆಯ್ಕೆಯಾಗಿದ್ದೀನಿ ಸರ್. ಆ ಪತ್ರಕರ್ತ, ಹಿರಿಯ ಪತ್ರಕರ್ತರ ಹೆಸರನ್ನು ಹೇಳ್ಬೋದಾ? ಬಹುಶಃ ಖಾದ್ರಿ ಶಾಮಣ್ಣವರು 57 ವರ್ಷಗಳ ಇತಿಹಾಸ ಇರುವಂಥ ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರಾಗಿದ್ದಂಥ ಖಾದ್ರಿ ಶಾಮಣ್ಣವರು. ಖಾದ್ರಿ ಶಾಮಣ್ಣ, ಉತ್ತರ ಸರಿಯಾಗಿದೆ. ತಾವು ಕೊಟ್ಟಂಥ ಉತ್ತರ. ಶಾಮಣ್ಣ ಅವ್ರ ಬಗ್ಗೆ ಇನ್ನೇನಾದರೂ ಒಂದು ಮಾತು ಹೇಳ್ಬೋದಾ? ಸರ್, ಖಾದ್ರಿ ಶಾಮಣ್ಣವರು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಚಿತ್ರಪ್ರಭ ಅನ್ನೋದನ್ನು ಬಹುಶಃ ಅವರೇ ಪ್ರಾರಂಭ ಮಾಡಿದ್ದು. ಆ ಕಾಲದಲ್ಲಿ ನಾವು ಪ್ರತಿ ಶುಕ್ರವಾರ ನಾವು ನಿರೀಕ್ಷೆ ಮಾಡ್ತಾಯಿದ್ವಿ. ಪ್ರತಿ ಚಿತ್ರಪ್ರೇಮಿಗಳು ನಿರೀಕ್ಷೆ ಮಾಡಿದಂಥ ಚಿತ್ರಪ್ರಭ ಅನ್ನೋ ಒಂದು ಕಾಲಮ್ನ ಪ್ರಾರಂಭ ಮಾಡಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ವಿಷಯ ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾಯಿದ್ದೀನಿ. ನಾನು ಒಬ್ಬ ಸಿನಿಪ್ರಿಯ. ಚಿತ್ರರಂಗದ ಬಗ್ಗೆ ಭಾಳ ಹುಚ್ಚಿತ್ತು. ಪ್ರತಿ ಶನಿವಾರ ನಾನೊಂದು ಕುಗ್ರಾಮದಲ್ಲಿದ್ದೆ, ಆನೇಕಲ್ ತಾಲೂಕಲ್ಲಿ. ಕೇವಲ ಆ ಊರಲ್ಲಿದ್ದರೂ 6 ಕಿಲೋಮೀಟ್ರ್ ದೂರ ಹೋಗಿ ಪ್ರತಿ ಶುಕ್ರವಾರ ಆ ಕನ್ನಡಪ್ರಭ ಪತ್ರಿಕೆಯನ್ನು ತಂದು ಓದುವಂಥ ಹವ್ಯಾಸ ನನಗಿತ್ತು. ಚಿತ್ರಪ್ರಭ ಅನ್ನೋ ವಿಶೇಷ ಪುರವಣಿಯನ್ನು ತರುವಂಥ ಪ್ರಯತ್ನವನ್ನು ಕನ್ನಡಪ್ರಭ ಮಾಡಿತು. ಬಹಳ ಸಂತೋಷ. ಒಳ್ಳೆಯ ವಿಚಾರ ಕೊಟ್ಟಿದ್ದೀರಿ. ನನ್ನ ಕೃಷ್ಣ ಲೋಕೋತ್ತರ ನಾಯಕನ ಜೀವನ ಕಥನ ಎಂ ಶ್ರೀನಿವಾಸನ್ ಅವರು ಬರೆದಂಥ ಸೊಗಸಾದ ಕೃತಿ.
ಕೃಷ್ಣನ ಬದುಕಿನ ಬಗ್ಗೆ ಈ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಬನ್ನಿ, ಪುಸ್ತಕವನ್ನು ಸ್ವೀಕರಿಸಿ. ನಮ್ಮ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ TSR ಪ್ರಶಸ್ತಿ ಅಂತ ಕೊಡುತ್ತೆ. ಅತ್ಯುತ್ತಮ ಪತ್ರಿಕೋದ್ಯಮಿ ಯಾರಿದ್ದಾರೆ ಅವರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಡೋದುಂಟು. ಈ TSR ಪ್ರಶಸ್ತಿಯಲ್ಲಿ ಈ TSR ಅಂದರೆ ಏನು ಅನ್ನೋದ್ರ ಬಗ್ಗೆ ಯಾರು ಉತ್ತರ ಕೊಡ್ತೀರಿ? ನಾನು ಹೇಳ್ತೀನಿ ಸರ್. ತಾವು ಕೊಡ್ತೀರಾ? ತಮ್ಮ ಹೆಸರು ಮತ್ತು ಪರಿಚಯ. ನನ್ನ ಹೆಸರು ಸುಂದರೇಶ್ BK ಅಂತ. ಭಾರತ ಬಂಧು ಅಂತ ಪತ್ರಿಕೆಯನ್ನು ಸುಮಾರು 21 ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ಇದೀಗ ತಾನೇ ಬೆಂಗಳೂರು ನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆಯಾಗಿದ್ದೇನೆ. ಬಹಳ ಸಂತೋಷ. TSR ಏನು ಹಾಗಂದರೆ? TS ರಾಮಚಂದ್ರ ರಾವ್ ಅಂತ ಅವ್ರ ಹೆಸರು. TS ರಾಮಚಂದ್ರ ರಾವ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪುಸ್ತಕ ಖಂಡಿತ ಕೊಡ್ತೇನೆ. ಆದರೆ ಈ TSR ಅವರು ಪತ್ರಿಕೋದ್ಯಮಕ್ಕೆ ಹೇಗೆ ಸಂಬಂಧಪಟ್ಟವರು? ಸರ್, ಅವರು ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದರು. ಆ ಗ್ರೂಪಲ್ಲಿ ಹಲವಾರು ಜನರ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿ ಒಡನಾಡಿಯಾಗಿದ್ದರು. ಜೊತೆಗೆ ಒಂದು ಚೂಬಾಣ ಅಂತ ಒಂದು ಅಂಕಣ ಬರೀತಿದ್ರು ಅವರು. ಆ ಅಂಕಣದಲ್ಲಿ ಈ ರಾಜಕೀಯದ ವ್ಯವಸ್ಥೆಗಳ, ರಾಜಕೀಯ ವ್ಯಕ್ತಿಗಳ ನವಿರಾದ ಒಂದು ಬರವಣಿಗೆ ಇರ್ತಿತ್ತು. ಆ ಬರವಣಿಗೆ ಓದಿದರೆ ನಗು ಬರ್ತಿದ್ದೆ ಹೊರತು ಯಾರಿಗೂ ಸಿಟ್ಟು ಬರ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಬರವಣಿಗೆ ಇರ್ತಿತ್ತು. ಜೊತೆಗೆ ಯಾರನ್ನೂ ಓಲೈಸುವ ಇದನ್ನು ಪತ್ರಿಕೋದ್ಯಮ ಅವ್ರು ಮಾಡಲಿಲ್ಲ. ತಾವು ಹೇಳಬೇಕಾದನ್ನು ದಿಟ್ಟವಾಗಿ ನೇರವಾಗಿ ಹೇಳ್ತಾಯಿದ್ರು. ಪ್ರತಿ ವರ್ಷ ಸರ್ಕಾರ TSR ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಅದು ಅತ್ಯುತ್ತಮ ಪತ್ರಕರ್ತರನ್ನು ಆಯ್ಕೆ ಮಾಡಿ ಮಾಧ್ಯಮ ಅಕಾಡೆಮಿ ಮೂಲಕ ಕೊಡ್ತಾ ಇದೆ. ಅದೊಂದು ಹೆಗ್ಗಳಿಕೆನೇ ಸರಿ ನಮಗೆ. ತುಂಬ ಸಂತೋಷ. ಒಳ್ಳೆ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ಪ್ರಜಾಪ್ರಭುತ್ವ ಮತ್ತು ಧರ್ಮ, ಭಗವತಿ ಅವರು ಬರೆದಂಥ ಪುಸ್ತಕ. ದಯವಿಟ್ಟು ಸ್ವೀಕರಿಸಿ. ನಮ್ಮ ಕನ್ನಡ ಪತ್ರಿಕೋದ್ಯಮ ಅನ್ನೋ ವಿಚಾರವನ್ನು ತಗೊಂಡಾಗ ದ ಪ್ರಿಂಟರ್ಸ್ ಗ್ರೂಪ್ ಏನಿದೆ ಅದು ಬಹಳ ಮುಖ್ಯವಾದದ್ದು. ಆ ಪ್ರಿಂಟರ್ಸ್ ಗ್ರೂಪನ್ನು ಯಾರು ಆರಂಭಿಸಿದ್ರು ಮತ್ತು ಅವರು ತರ್ತಾ ಇರ್ತಕ್ಕಂಥ ಮುಖ್ಯವಾದ ಪತ್ರಿಕೆಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ನಾವು ಯಾರು ಹೇಳ್ಕೊಡ್ತೀವಿ? ನಾನು ಹೇಳ್ತೀನಿ ಸರ್. ತಾವು ಹೇಳ್ತೀರಾ? ತಮ್ಮ ಹೆಸರು ಮತ್ತು ಪರಿಚಯ. ನನ್ನ ಹೆಸರು ಡಾಕ್ಟರ್ KS ಸ್ವಾಮಿ ಅಂತೇಳಿ KUWJ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಪ್ರಜಾ ಸಂದೇಶ ಮತ್ತು ಮಯೂರ ಕರ್ನಾಟಕ ದಿನಪತ್ರಿಕೆ ಸಂಪಾದಕನಾಗೂ ಸಹ ಕೆಲಸ ಮಾಡ್ತೀನಿ ಸರ್. ಈ ಪ್ರಿಂಟರ್ಸ್ ಗುಂಪು ಏನಿದೆ ಇದು ಯಾವ ಮನೆತನಕ್ಕೆ ಸೇರಿದ್ದು? ನಿಡ್ಕಲ್ಲಪ್ಪ ಅವರ ಮನೆತನಕ್ಕೆ ಸೇರಿದ್ದು ಸರ್ ಇದು. ನೆಟ್ಕಲ್ಲಪ್ಪ ಅವರು ಅವ್ರ ಮನೆತನಕ್ಕೆ ಸೇರಿದ್ದು. ಬೆಂಗಳೂರಲ್ಲಿ ಒಂದು ನೆಟ್ಕಲ್ಲಪ್ಪ ಸರ್ಕಲ್ ಅಂತ ಇದೆ, ಬಹುಶಃ ಅವರ ಹೆಸರಲ್ಲೇ ಇಟ್ಟಿರಬೇಕು. ಹೌದು ಸರ್, ಅದು ಇದೆ. ಮತ್ತು ಪ್ರೆಸ್ ಕ್ಲಬ್ಗೂ ಸಹ ಅವರ ಹೆಸರು ಇದೆ ಸರ್. ಓಹೋ, ಏನು ಪ್ರೆಸ್ ಕ್ಲಬ್ಗೂ ಅವ್ರಿಗೂ ಹೇಗೆ ಸಂಬಂಧ? ಅವರು ಆ ಗ್ರೂಪಲ್ಲಿ ಅವರು ಇಲ್ಲಿ ಇವತ್ತು ಏನು ಪ್ರೆಸ್ ಕ್ಲಬ್ಗೆ ಕಾರಣಕರ್ತರಾಗಿದ್ದಾರೆ ಸರ್. ಅವರು ನಿಡ್ಕಲ್ಲಪ್ಪ ಅಂತೇಳಿ ಎಲ್ಲ ರೀತಿಯಲ್ಲೂ ಇವತ್ತು ಪತ್ರಕರ್ತರು ಇವತ್ತೇನು ನಮ್ಮ ಹಿರಿಯ ಪತ್ರಕರ್ತರಾಗಿರ್ಬೋದು ಅಥವಾ ಕಿರಿಯ ಪತ್ರಕರ್ತರಾಗಿರ್ಬೋದು ಇವತ್ತೇನು ಕೂರ್ತಾ ಇದ್ದಾರೆ, ಅವರೊಂದು ಹಾಕೊಟ್ಟಂಥ ಸ್ಥಳದಲ್ಲಿ ಇವತ್ತು ನಾವೆಲ್ಲ ಸೇರ್ತಾ ಇದ್ದೀವಿ ಸರ್. ಇವತ್ತು ಯಾವ್ಯಾವ ಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರೆ? ಪ್ರಜಾವಾಣಿ 1948ರಲ್ಲಿ ಪ್ರಜಾವಾಣಿ ಪ್ರಾರಂಭ ಮಾಡಿದ್ರು ಸರ್. ಆಮೇಲೆ 1965ರಲ್ಲಿ ಡೆಕ್ಕನ್ ಯಾರ್ಡ್ ಮಾಡಿದ್ರು. ಸುಧಾ ಪತ್ರಿಕೆ ಬಂತು. ಹೌದು ಸರ್. ಆನಂತರ ಇನ್ನೊಂದು ಪತ್ರಿಕೆ ಇದೆ ಅವರದ್ದು, ಮಯೂರ. ಮಯೂರ ಕಥೆಗಳಿಗಾಗಿಯೇ ವಿಶೇಷವಾಗಿ ಇರುವಂಥ ಪತ್ರಿಕೆ. ಹೌದು ಸರ್, ಮಯೂರ. ಬಹಳ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದೀರಾ. ನಮ್ಮ ಕನ್ನಡ ಭಾಷೆ ಅಂತ ತಗೊಂಡ್ರೆ ಪ್ರಮುಖವಾದ ಪತ್ರಿಕೆಗಳನ್ನು ಪಟ್ಟಿ ಮಾಡ್ತು ಅಂತ ಹೇಳ್ತಂದರೆ ಅಗ್ರಸ್ಥಾನದಲ್ಲಿ ಪ್ರಜಾವಾಣಿ ಬರುತ್ತೆ. ಪ್ರಜಾವಾಣಿ ತನ್ನ ಮುದ್ರಣ ಸೌಂದರ್ಯಕ್ಕೆ ಪ್ರಸಿದ್ಧವಾದಂಥ ಪತ್ರಿಕೆ. ಅನೇಕ ವರ್ಷಗಳ ಕಾಲ ಅತ್ಯುತ್ತಮ ಮುದ್ರಣದ ಪತ್ರಿಕೆ ಅನ್ನೋ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಂಡು ಬಂದಿದೆ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಸುಧಾ ಹಾಗೂ ಮಯೂರ ಇಷ್ಟೂ ಪತ್ರಿಕೆಗಳನ್ನು KN ಗುರುಸ್ವಾಮಿಯವರು ನೆಡ್ಕಲ್ಲಪ್ಪ ಅವರ ಮನೆತನದಲ್ಲಿ ಅವರ ಮಕ್ಕಳಾಗಿ ಹುಟ್ಟಿದವರು. ಆನಂತರ ಅವರ ಮಕ್ಕಳು ಇವತ್ತು ಪತ್ರಿಕೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಂಡುಂಡ ಕಥೆಗಳು, ಪರಿಸರದ ಅನುಭವಗಳ ಪುಸ್ತಕ. ಡಾಕ್ಟರ್ ದೊಡ್ಡಮಲ್ಲಯ್ಯ ಇದನ್ನು ಬರೆದಿದ್ದಾರೆ. ದಯವಿಟ್ಟು ಸ್ವೀಕರಿಸಿ.
ಈ ಪ್ರಿಂಟರ್ಸ್ ಗುಂಪು ಏನಿದೆ ಇದು ಯಾವ ಮನೆತನಕ್ಕೆ ಸೇರಿದ್ದು? ನಿಡ್ಕಲ್ಲಪ್ಪ ಅವರ ಮನೆತನಕ್ಕೆ ಸೇರಿದೆ ಸರ್. ಇದು ಸುದ್ದಿ ನಿಜವ ಅಥವಾ ಸುಳ್ಳ ಅನ್ನೋದನ್ನು ಪರಾಮರ್ಶಿಸಿ ನಾವು ಅದನ್ನು ಬರಿಬೇಕಾಗ್ತದೆ ಅಥವಾ ಯಾವುದೇ ಮೀಡಿಯಾದಲ್ಲೂ ಪ್ರಸಾರ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಪತ್ರಿಕೆ ಯಾವುದು ಅಂತ ತಾವು ಹೇಳಬೇಕು. ಮಂಗಳೂರು ಸಮಾಚಾರ. ಸುದ್ದಿಯನ್ನು ಏನಿರುತ್ತೋ ಅದನ್ನೇ ಕೊಡ್ತೀವಿ ಸರ್. ನಮ್ಮ ಕಲ್ಪನೆ ಅಂತೂ ಇರೋದಿಲ್ಲ. ಕ್ರೀಡೆಗಾಗಿಯೇ ಒಂದು ಪತ್ರಿಕೆ, ಒಂದು ವಾರಪತ್ರಿಕೆ ಇತ್ತು. ಮೊಟ್ಟ ಮೊದಲ ಪತ್ರಿಕೆ ರಾಜು ಪತ್ರಿಕೆ. TSR ಏನು ಹಾಗಂದರೆ? TS ರಾಮಚಂದ್ರ ರಾವ್ ಅಂತ ಅವ್ರ ಹೆಸರು. TS ರಾಮಚಂದ್ರ ರಾವ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕನ್ನಡದಲ್ಲಿ ವೈವಿಧ್ಯಮಯವಾದ ಪತ್ರಿಕೆಗಳು ಬರ್ತಾ ಇವೆ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೆಗಳು, ಕೃಷಿಗೆ ಸಂಬಂಧಪಟ್ಟಂಥ ಪತ್ರಿಕೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆಗಳು, ಹೀಗೆ ವೈವಿಧ್ಯಮಯವಾದ ವಿಷಯಗಳಿಗೆ ಸಂಬಂಧಪಟ್ಟಂಥ ಪತ್ರಿಕೆಗಳು ಸಾಕಷ್ಟು ಕನ್ನಡದಲ್ಲಿವೆ. ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಪತ್ರಿಕೆ ಕನ್ನಡದಲ್ಲಿ ಇದೆಯಾ ಅನ್ನೋ ಒಂದು ಕುತೂಹಲ ನಮಗೆ ಬರ್ಬೋದು. ಸಾಮಾನ್ಯವಾಗಿ ದೈನಂದಿನ ಪತ್ರಿಕೆಗಳಲ್ಲಿ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಒಂದು ಅರ್ಧ ಪುಟದಷ್ಟು ಮಾಹಿತಿ ಇರುವುದು ನಿಜ. ಆದರೆ ಕ್ರೀಡೆಗಾಗಿಯೇ ಒಂದು ಪತ್ರಿಕೆ, ಒಂದು ವಾರಪತ್ರಿಕೆ ಇತ್ತು ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲಾರ್ದು. ಆ ಪತ್ರಿಕೆ ಯಾವುದು, ಸಂಪಾದಕರು ಯಾರು ಅಂತ ನಿಮ್ಮಲ್ಲಿ ಯಾರು ಹೇಳಬಲ್ರಿ? ನಾನು ಮಾತಾಡ್ತೀನಿ ಸರ್. ತಮ್ಮ ಹೆಸರು ಮತ್ತು ಪರಿಚಯ? ನನ್ನ ಹೆಸರು R. ಜಯಕುಮಾರ್ ಗೌಡ್ರು ಅಂತ. ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾಗಿದ್ದೇನೆ. ತಾವು ಕೇಳ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಪತ್ರಿಕೆ ರಾಜು ಪತ್ರಿಕೆ ಅಂತ ವೈಕುಂಠರಾಜು ಅವರು ಆ ಕಾಲದಲ್ಲಿ ತುಂಬ ಹೆಸರುವಾಸಿಯಾದಂಥವ್ರು. ನಾನು ಅವ್ರಿಗೆ ಯಾಕೆ ಅಂದರೆ ಆಕರ್ಷಿತನಾಗಿದ್ದೆ ಅಂದರೆ, ನಮ್ಮ ಮನೆಗೆ ವಾರಪತ್ರಿಕೆ ಆ ಕಾಲದಲ್ಲಿ ಬರ್ತಾಯಿತ್ತು. ಆ ವಾರಪತ್ರಿಕೆಯ ತೀಕ್ಷ್ಣ ಬರಹಗಾರರಾಗಿ ಮುಂಚೂಣಿಯಲ್ಲಿದ್ದಂಥವ್ರು BV ವೈಕುಂಠರಾಜು ಅವರು. BV ವೈಕುಂಠರಾಜು ಅವ್ರನ್ನ ಅನೇಕ ಸರಿ ನಾನು ಅವರ ಕಚೇರಿಯಲ್ಲಿ ಭೇಟಿ ಮಾಡಿದ್ದೆ, ಅವರ ಅಭಿಮಾನಿಯಾಗೂ ಭೇಟಿ ಮಾಡಿದ್ದೆ. ನಂತರ ಅವರ ಕ್ರೀಡಾ ಪತ್ರಿಕೆ ತಾವು ಹೇಳಿದ್ರಿ ರಾಜು ಪತ್ರಿಕೆ ಅಂತ ಸರ್. ಕ್ರೀಡಾ ಲೋಕಕ್ಕೆ ಪ್ರಥಮವಾಗಿ ಪರಿಚಯ ಮಾಡಿಕೊಟ್ಟಂಥ ಪತ್ರಿಕೆ ಅಂದರೆ ರಾಜು ಪತ್ರಿಕೆ. ತಾವು ಹೇಳಿದ್ದು ಏನು ಉತ್ತರ ಕೊಟ್ಟರೆ ರಾಜು ಪತ್ರಿಕೆ ಅಂತ, ಆ ಉತ್ತರ ಸರಿಯಾಗಿದೆ. BV ವೈಕುಂಠರಾಜು ಅವರು ತರ್ತಾಯಿದ್ರು. ವೈಕುಂಠರಾಜು ಅವರ ಬರಹದ ಶೈಲಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ವೈಕುಂಠರಾಜು ಅವರು ಸಹ ಪ್ರಜಾವಾಣಿಯಲ್ಲೇ ಕೆಲಸ ಮಾಡ್ತಾ ಇದ್ದವರು. ಪ್ರಜಾವಾಣಿಯಿಂದ ಹೊರಗಡೆ ಬಂದು ಅವರು ತಮ್ಮ ಸ್ವತಂತ್ರ ಪತ್ರಿಕೆಯನ್ನು ಆರಂಭಿಸಿದ್ರು. ಅವರ ಬರಹದ ಶೈಲಿ ಇದೆಯಲ್ಲ, ಎಷ್ಟು ಆಕರ್ಷಕವಾಗಿದೆ ಅಂತ ಹೇಳ್ತಂದರೆ ಮುಂದೇನು ಅನ್ನೋ ಕುತೂಹಲ ಬರುವ ರೀತಿಯಲ್ಲಿ ಇರ್ತಾಯಿತ್ತು. ಹಾಗಾಗಿ ಆ ಪತ್ರಿಕೆಯನ್ನು ತೆಗೆದು ನೋಡ್ತು ಅಂದರೆ ಪತ್ರಿಕೆಯ ಬಹಳಷ್ಟು ಪುಟಗಳನ್ನು ತುಂಬಿಸ್ತಾ ಇದ್ದವರು ವೈಕುಂಠರಾಜು ಅವರೇ. ಆದರೆ ಎಲ್ಲೂ ಬೇಸರ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಅವರು ಬರೀತಾಯಿದ್ರು. ಜೊತೆಗೆ ಇನ್ನೂ ಒಂದು ವಿಶೇಷ ಏನು ಅಂದರೆ, ಜಾಹೀರಾತುಗಳು ಇಲ್ಲದೆ ಪತ್ರಿಕೆಯನ್ನು ಪ್ರಕಟಿಸ್ತಾ ಇದ್ದರು. ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಜಾಹೀರಾತು ಇಲ್ಲದೆ ಪ್ರಕಟವಾಗ್ತಾ ಇದ್ದ ಪತ್ರಿಕೆ ಅಂದರೆ ಲಂಕೇಶ್ ಪತ್ರಿಕೆ. ಅದರ ನಂತರ ಈ ಒಂದು ವಾರಪತ್ರಿಕೆಯಲ್ಲೂ ಸಹ ಜಾಹೀರಾತು ಇರಲಿಲ್ಲ ಅನ್ನೋ ವಿಚಾರ ನಮಗೆ ನಿಜಕ್ಕೂ ಕುತೂಹಲ ಉಂಟಾಗ್ತಾ ಇದೆ. ಜಾಹೀರಾತು ಇಲ್ಲದೇ ಒಂದು ಪತ್ರಿಕೆಯನ್ನು ನಡೆಸಬಹುದು ಅಂತ ಇಬ್ಬರು ಮಹಾನುಭಾವರು ತೋರಿಸಿದ್ದಾರೆ. ಹಾಗಾಗಿ ಪತ್ರಿಕೋದ್ಯಮದ ಸೂಕ್ಷ್ಮಗಳನ್ನು ತಿಳ್ಕೊಂಡಂಥ ಜನ ಯಾರು ಬೇಕಾದರೂ ಜಾಹೀರಾತುಗಳ ನೆರವಿಲ್ಲದೆ ಪತ್ರಿಕೆಯನ್ನು ತರಬಹುದು ಅಂತ ಅನಿಸುತ್ತೆ. ಆ ಕ್ಷೇತ್ರದ ತಜ್ಞರು ಈ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ತಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ. ರಾಜಕೀಯ ಮತ್ತು ಮಾಧ್ಯಮ, ಪ್ರಜಾಪ್ರಭುತ್ವದ ಸ್ಥಿತಪ್ರಜ್ಞತೆಯ ಸಣ್ಣ ಲೇಖನಗಳ ಪುಸ್ತಕ ಇದು. ಭಗವತಿ ಅವರು ಬರೆದಿದ್ದಾರೆ. ದಯವಿಟ್ಟು ಸ್ವೀಕರಿಸಿ. ಕನ್ನಡ ಪತ್ರಿಕೋದ್ಯಮ ಬಹಳ ಕುತೂಹಲಕರವಾದದ್ದು. ಮಂಗಳೂರು ಸಮಾಚಾರದಿಂದ ಇದು ಆರಂಭವಾಗುತ್ತೆ, ನಮಗೆ ಗೊತ್ತಿರುವಂಥ ವಿಚಾರ. ಹಿಂದೆ ಹೇಗಿತ್ತು ಒಟ್ಟಾರೆ ಕನ್ನಡ ಪತ್ರಿಕೋದ್ಯಮ, ಈಗ ಹೇಗಿದೆ, ಮುಂದೆ ಹೇಗಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಮುನ್ನೋಟವನ್ನು ಕೊಡಲಿಕ್ಕೆ
ಯಾರು ಪ್ರಯತ್ನಿಸ್ತೀವಿ? ಹಾಂ, ತಮ್ಮ ಹೆಸರು ಮತ್ತು ಪರಿಚಯ. ನನ್ನ ಹೆಸರು ಆರ್ ರಾಜಗಿರಿ ಪ್ರದೀಪ್ ಅಂತ. ಕಳೆದ 30 ವರ್ಷಗಳಿಂದ ಕನ್ನಡ ಪರದ ಹೋರಾಟ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸ್ಟಾರ್ ಆಫ್ ಬೆಂಗಳೂರು ಅನ್ನೋ ವಾರಪತ್ರಿಕೆಯ ಸಂಪಾದಕನಾಗಿ ಈಗಲೂ ಮುಂದುವರೆದಿದ್ದೀನಿ. ಭಾಳ ಹಿಂದೆ ಕನ್ನಡ ಪತ್ರಿಕೆಗಳು ಬೆಂಗಳೂರು ಕೇಂದ್ರ ಸ್ಥಾನ ಆಗಿತ್ತು. ಇಲ್ಲೇ ಪ್ರಿಂಟ್ ಆಗಬೇಕಾಗಿತ್ತು. ಪತ್ರಿಕೆಗಳು ಶಿವಮೊಗ್ಗ, ಧಾರವಾಡ, ಹುಬ್ಬಳ್ಳಿ ತಲುಪಬೇಕು ಅಂದರೆ ಜನ ಪಾಪ ಇವತ್ತಿನ ಸುದ್ದಿನ ಮಾರನೇ ದಿವಸ ಮಧ್ಯಾಹ್ನ ಆದರೂ ಕಾದು ಓದ್ತಾಯಿದ್ರು. ಅದೊಂದು ಕಾಲ ಇತ್ತು. ಆದರೆ ಈಗೇನಾಗಿದೆ ಬದಲಾವಣೆ ಅಂದರೆ ಕನ್ನಡ ಪತ್ರಿಕೆಗಳು ಆಯಾ ಡಿಸ್ಟಿಕ್ ಲೆವೆಲ್ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಪ್ರಿಂಟಿಂಗ್ ಆಗ್ತವೆ. ಹಾಗಾಗಿ ಪತ್ರಿಕೋದ್ಯಮ ಇನ್ನೂ ವಿಸ್ತಾರವಾಗಿ ಬೆಳೆದಿದೆ. ಇನ್ನು ಮುಂದಕ್ಕೆ ಡಿಜಿಟಲ್ ಯುಗ. ಈಗ ಇನ್ನೂ ಭಾಳವಾಗಿ ಸರಾಗವಾಗಿ ಈಗ ಆಲ್ರೆಡಿ ನಮಗೆ ಗೊತ್ತಿರೋಂಗೆ ಮೊಬೈಲ್ನಲ್ಲೇ ಸಾಕಷ್ಟು ಸುದ್ದಿಗಳು ಪ್ರಸಾರ ಆಗ್ಬಿಡ್ತವೆ. ಆದರೂ ಪತ್ರಿಕೋದ್ಯಮ ಮುಂದುವರಿಯುತ್ತೆ. ಪತ್ರಿಕೋದ್ಯಮಕ್ಕೆ ಯಾವತ್ತೂ ಸಾವಿಲ್ಲ, ಅದು ಶತಸಿದ್ಧ. ತಾವು ಹೇಳಿದ ಹಾಗೆ ಪತ್ರಿಕೋದ್ಯಮ ಮುದ್ರಣ ಮಾಧ್ಯಮದಿಂದ ಇವತ್ತು ವಿದ್ಯುನ್ಮಾನ ಮಾಧ್ಯಮಕ್ಕೆ ಜಿಗಿದಿದೆ. ವಿದ್ಯುನ್ಮಾನ ಮಾಧ್ಯಮದಲ್ಲಿ, ಅಂತರ್ಜಾಲದಲ್ಲಿ ಮತ್ತು ನಮ್ಮ ಮೊಬೈಲ್ಗಳಲ್ಲಿ ಬಹುದೊಡ್ಡ ಪ್ರಭಾವವನ್ನು ಬೀರ್ತಾ ಇದೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೇರ ಪ್ರಸಾರವನ್ನು ನಮ್ಮ ಮೊಬೈಲಲ್ಲಿ ನೋಡ್ತೇವೆ. ಕ್ರಿಕೆಟನ್ನು ನೋಡ್ತಾ ಇದ್ದೇವೆ ನಾವು. ಹಾಗೆಯೇ ಯುದ್ಧ ಏನು ನಡೆಯುತ್ತೆ ಜಾಗತಿಕ ಮಟ್ಟದಲ್ಲಿ, ಆ ಯುದ್ಧವನ್ನು ನಾವು ನೋಡಬಹುದು. ಏನೇ ಆದರೂ ಸಹ ಮರುದಿನ ಬೆಳಗ್ಗೆ ಪತ್ರಿಕೆಯನ್ನು ತಗೊಂಡು ಘಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಅದು ಆ ಗರಿ ಪುಟಗಳನ್ನು ತಿರುಗಿಸ್ತಾ, ಚಹಾವನ್ನು ಕುಡಿತಾ, ಆ ಸುದ್ದಿಯನ್ನು ಓದುವ ಒಂದು ಖುಷಿ ಏನಿದೆ ಅದನ್ನು ಕಿತ್ಕೊಳ್ಳಿಕ್ಕಾಗಲ್ಲ. ದೃಶ್ಯಗಳಲ್ಲಿ 1, 2, 3 ತೋರಿಸ್ತಾರೆ, ಸಂಪೂರ್ಣ ತೋರಿಸಲ್ಲ. ಹಾಗಾಗಿ ಅರೆಬರೆ ಗೊತ್ತಾಗುತ್ತೆಯೇ ಹೊರತು ಸಂಪೂರ್ಣವಾಗಿ ಸುದ್ದಿ ನಮಗೆ ಅರ್ಥವಾಗಬೇಕು ಅಂದರೆ ಪತ್ರಿಕೆಗಳನ್ನೇ ನಾವು ನೋಡಬೇಕಾಗುತ್ತೆ. ಅಂತಹ ಉತ್ತಮ ಮಾಹಿತಿಯನ್ನು ಕೊಡುವಂಥ ಅನೇಕ ಪತ್ರಿಕೆಗಳು ನಮ್ಮ ಕನ್ನಡದಲ್ಲಿವೆ. ಅದು ಬಹಳ ಸಂತೋಷವನ್ನು ಕೊಡುವಂಥ ವಿಚಾರ. ಚಾರು ವಸಂತ ದೇಸಿ ಕಾವ್ಯ, ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಬರೆದಂಥ ಪುಸ್ತಕ ಇದು. ಮಹಾಕಾವ್ಯಗಳ ಕಾಲ ಮುಗಿದು ಹೋಯಿತು ಕುವೆಂಪು ಅವರ ಜೊತೆಯಲ್ಲೇ ಅಂತ ಹೇಳ್ತಾರೆ. ಆದರೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ನಂತರ ಅನೇಕ ಮಹಾಕಾವ್ಯಗಳು ಕನ್ನಡದಲ್ಲಿ ಪ್ರಕಟ ಆಗಿವೆ. ಈಗ ಚಾರು ವಸಂತ ಕೃತಿಯನ್ನು ಹಂಪ ನಾಗರಾಜಯ್ಯ ಅವರು ಕೊಟ್ಟಿದ್ದಾರೆ. ಈ ಪುಸ್ತಕದ ವಿಶೇಷ ಏನು ಅಂದರೆ ಇದು ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರವಲ್ಲ, ಬಹುಪಾಲು ಭಾರತೀಯ ಭಾಷೆಗಳಿಗೆ ಅನುವಾದ ಆಗಿದೆ. ಹಾಗೆಯೇ ಕೆಲವು ವಿದೇಶಿ ಭಾಷೆಗಳಿಗೂ ಸಹ ಈ ಒಂದು ಕಾವ್ಯ ಅನುವಾದ ಆಗಿದೆ ಅನ್ನೋದು ಬಹಳ ಸಂತೋಷದ ವಿಚಾರ. ಈ ಪುಸ್ತಕವನ್ನು ತಮ್ಮ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಈ ಪ್ರಿಂಟರ್ಸ್ ಗುಂಪು ಏನಿದೆ ಇದು ಯಾವ ಮನೆತನಕ್ಕೆ ಸೇರಿದ್ದು? ನಿಡ್ಕಲ್ಲಪ್ಪ ಅವರ ಮನೆತನಕ್ಕೆ ಸೇರಿದೆ ಸರ್. ಇದು ಸುದ್ದಿ ನಿಜವಾ ಅಥವಾ ಸುಳ್ಳ ಅನ್ನೋದನ್ನು ಪರಾಮರ್ಶಿಸಿ ನಾವು ಅದನ್ನು ಬರಿಬೇಕಾಗ್ತದೆ, ಅಥವಾ ಯಾವುದೇ ಮೀಡಿಯಾದಲ್ಲೂ ಪ್ರಸಾರ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಿ ಆರಂಭವಾದ ಮೊದಲ ಪತ್ರಿಕೆ ಯಾವುದು ಅಂತ ತಾವು ಹೇಳಬೇಕು? ಮಂಗಳೂರು ಸಮಾಚಾರ. ಸುದ್ದಿಯನ್ನು ಏನಿರುತ್ತೋ ಅದನ್ನೇ ಕೊಡ್ತೀವಿ ಸರ್. ನಮ್ಮ ಕಲ್ಪನೆ ಅಂತೂ ಇರೋದಿಲ್ಲ. ಕ್ರೀಡೆಗಾಗಿಯೇ ಒಂದು ಪತ್ರಿಕೆ, ಒಂದು ವಾರಪತ್ರಿಕೆ ಇತ್ತು. ಮೊದಲ ಪತ್ರಿಕೆ ರಾಜು ಪತ್ರಿಕೆ. TSR ಏನು ಹಾಗಂದರೆ? TS ರಾಮಚಂದ್ರ ರಾವ್ ಅಂತ ಅವ್ರ ಹೆಸರು. TS ರಾಮಚಂದ್ರ ರಾವ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವೀಕ್ಷಕರೇ, ವಿಶೇಷವಾದ ಕ್ವಿಜ್ ಕಾರ್ಯಕ್ರಮ ತಾವು ಇದುವರೆಗೂ ನೋಡ್ತಾ ಇದ್ರಿ. ಕಾರ್ಯನಿರತ ಪತ್ರಕರ್ತರ ಸಂಘ, ಅದರಲ್ಲೂ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಸಂಘ ಇದೆ ಅದರ ಪದಾಧಿಕಾರಿಗಳು ಇವತ್ತು ನಮ್ಮ ಜೊತೆ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ ಪತ್ರಿಕೋದ್ಯಮದ ಕೆಲವು ಆಯಾಮಗಳನ್ನು, ಕೆಲವು ಮಹನೀಯರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು
ಹಾಗೆಯೇ ನಮ್ಮ ಕನ್ನಡ ಪತ್ರಿಕೋದ್ಯಮ ಎದುರಿಸ್ತಾ ಇರತಕ್ಕಂಥ ಸವಾಲುಗಳನ್ನು ನಿನ್ನೆ ಹೇಗಿತ್ತು, ಇವತ್ತು ಹೇಗಿದೆ, ನಾಳೆ ಮುಂದೆ ಏನಾಗುತ್ತೆ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಾವು ಒಂದಷ್ಟು ಮಾತುಕತೆ ಆಡಿದ್ದೇವೆ. ತಮ್ಮೆಲ್ಲರ ಪರವಾಗಿ ಈ ಪತ್ರಕರ್ತರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು ಸರ್. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.